ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಮುರುಡೇಶ್ವರ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಬಟ್ ಒಂದೇ ಒಂದು ಬೇಜಾರ ಏನಪ್ಪ ಅಂತ ಅಂದರೆ ಜಾಸ್ತಿ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ಫೋನಲ್ಲಿ ತುಂಬ ಸ್ಟೋರೇಜ್ ಪ್ರಾಬ್ಲಮ್ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟೊಂದು ಕ್ಲಿಪ್ಪಿಂಗು ಮಿಸ್ ಆಯಿತು ಗೊತ್ತಾ, ಸಖತ್ತು ಬೇಜಾರಾಯಿತು. ಸೊ ಫೈನಲಿ ಮುರುಡೇಶ್ವರಕ್ಕೆ ಬಂದಾದಮೇಲೆ ತೇಜು, ನಮ್ಮ ಆಂಟಿ ಮತ್ತು ನಮ್ಮ ಹುಡುಗ ಎಲ್ಲರೂ ಬೀಚಲ್ಲಿ ಆಟ ಆಡ್ತಾಯಿದ್ರು. ನಾನು ಪಾಪು ಕಾರಲ್ಲೇ ಕೂತ್ಕೊಂಡು ಏನದ್ದು ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೆ. ಯಾಕಂದರೆ ನನಗೆ ಆಲೇ ಸುಸ್ತಾಗ್ಬಿಟ್ಟಿತ್ತು. ಯಾವ ಬೀಚ್ ಬೇಡ ಏನು ಬೇಡಪ್ಪ ಅಂತ ಅನಿಸ್ಬಿಟ್ಟಿತ್ತು. ಎಷ್ಟಂತ ಆಡ್ತೀರ, ಇನ್ನೊಂದು ಉಪ್ಪು ನೀರಲ್ವಾ. ಸೊ ನಾನು ಸ್ನಾನ ಮುಗಿಸ್ಕೊಂಡು ಆದಮೇಲೆ ನೀರಲ್ಲಿ ಯಾವುದೇ ಕಾರಣಕ್ಕೂ ಇಳಿತಾ ಇರಲಿಲ್ಲ, ನೀರಲ್ಲಿ ಆಟ ಆಡ್ತಾ ಇರಲಿಲ್ಲ. ಸೊ ಹಂಗೆ ತೇಜು, ನಮ್ಮ ಆಂಟಿ ಮತ್ತು ನಮ್ಮ ಹುಡುಗ ಅವರೇ ಹೋಗಿ ಆಟ ಆಡ್ಕೊಂಡು ಬಂದರು. ನೀನು ಹೋಗಿ ಆಟ ಆಡ್ತಾಯಿದ್ಲು. ಸೊ ಹಾಗೆ ನಾನು ಪಾಪು ಕೂಡ ಕಾರಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಸಂಜೆ ಕೂಡ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬರೋಣ, ಶಿವನ ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗಿ ಬಂದ್ವಿ. ಸೊ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೈಟ್ ಹೊತ್ತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ. ಹಾಗೆ ಇಲ್ಲಿ ಅನಿಮಾಗೆ ಇದೇನೋ ಬೇಕು ಅಂತಂದು ಸೊ ಅವಳಿಗೆ ಕೊಡಿಸ್ತಾ ಇದ್ದೆ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಅಷ್ಟೋ ಇಷ್ಟೋ ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋ ಮಾಡಿದೆ. ಸೊ ಇಲ್ಲಿ ನೀರು ಹಾಕ್ಬಿಟ್ಟಿದ್ರು ಎಂಟ್ರೆನ್ಸಲ್ಲಿ, ಕಾಲು ಒದ್ದೆ ಮಾಡ್ಕೊಂಡು ಬರಲಿ ಅನ್ನೋ ರೀಸನ್ಗೋಸ್ಕರ ಅನಿಸುತ್ತೆ, ಮೇ ಬಿ, ನನಗೆ ಗೊತ್ತಿಲ್ಲ. ಸರಿ ಅಂತ ಒಳಗಡೆ ಹೋದ್ವಿ. ಆದಷ್ಟು ವಿಡಿಯೋ ಮಾಡಿಕೊಂಡೆ. ಸೊ ನಿಮಗೆ ವಿಡಿಯೋನೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸು ಮಿಸ್ ಆಗಿದ್ದಾವೆ. ತುಂಬ ಬೇಜಾರಾಯಿತು. ಫಸ್ಟು ಫೋನ್ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಫೋನು ಚೇಂಜ್ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಯಾವ್ದು ತಗೊಂತೀನಿ ಏನೋ ಎತ್ತ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಅನಿಮಾ ಇದನ್ನು ತಗೊಂಡಾದಮೇಲೆ ಸೊ ಊಟ ದೇವಸ್ಥಾನ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಲಡ್ಡು ಕೊಟ್ಟಿದ್ದರು. ಸಖತ್ತಾಗಿತ್ತು. ಬರೀ ಗೀಯಲ್ಲೇ ಮಾಡಿದರು ಲಡ್ಡುನ. ತುಂಬ ಚೆನ್ನಾಗಿತ್ತು. ನನಗಿನ್ನೂ ತಿನ್ನಬೇಕು ಅಂತ ಅನಿಸ್ಬಿಟ್ಟಿತ್ತು, ಅಷ್ಟೇ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮತ್ತೆ ನಾವು ಹೋಟೆಲಿಗೆ ಬಂದ್ವಿ ಊಟ ಮಾಡೋಣ ಅಂತೇಳ್ಬಿಟ್ಟು. ನಿಜ ಗಾಯ್ಸ್, ನೀವು ನಂಬ್ತಿರೋ ಇಲ್ವೋ, ನಾನು 3 ಡೇಸಲ್ಲಿ 2 ಮೀಲ್ಸೇ ತಿಂದಿರೋದು. 2 ಮೀಲ್ಸ್ ತಿಂದಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದ ಟೈಮಲ್ಲಿ ಚಪಾತಿ ಮತ್ತು ಎಳ್ನೀರು, ಕಲ್ಲಂಗಡಿ, ಇಷ್ಟರಲ್ಲೇ 3 ದಿನ ಕಾಲ ಹಾಕಿದ್ದೀನಿ. ಸೊ ನನಗೂ ಜಾಸ್ತಿ ಬಿಸಿಲಲ್ಲಿ ಊಟ ಅಷ್ಟು ಇಷ್ಟ ಆಗಲ್ಲ. ಬಟ್ ಆ ಫುಡ್ ಅಂತೂ ನನಗೆ ಇಷ್ಟನೇ ಇಲ್ಲ. ಈ ಮಂಗಳೂರು ಸೈಡು ನಮಗೆ ಫಿಶ್ದು ಅದೆಲ್ಲ ನಮಗೆ ಅಷ್ಟಕ್ಕಷ್ಟೇ. ಸೊ ಹಾಗೆ ಹೋಟೆಲಿಗೆ ಬಂದ್ವಿ ಊಟ ಮಾಡೋಣ ಅಂತ. ಇಲ್ಲಿ ಹಳೆ ಕಾಲದ್ದು ಫೋನ್ ಇತ್ತು. ಸೊ ಅನಿಮಾ ಹಿಡ್ಕೊಂಡು ಚೆಕ್ ಮಾಡ್ತಾಯಿದ್ಲು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಇಲ್ಲಿ ಮೆನು ನೋಡ್ಬೋದು. ಇಲ್ಲಿ ಮೆನೋದಲ್ಲಿರೋ ಥರ ಯಾವುದೇ ಫುಡ್ಡಲ್ಲಿಲ್ಲ. ಅಯ್ಯೋ ಒಂಥರ ಅನ್ನಿಸ್ಬಿಡ್ತು, ಏನಪ್ಪ ಇದು ನಮ್ಮೂರು ನಮಗೆ ಚೆಂದ ಅಂತ ಅನ್ನಿಸ್ಬಿಡ್ತು. ಸೊ ಫೈನಲಿ ನೋಡೋಣ, ಒಂದು ಸಲ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇದು ಊಟ. ಫಿಶ್ ಅಂತೂ ಹೆಂಗೆಂಗೋ ಇತ್ತು ನೋಡೋಕ್ಕೆ. ನನಗಂತೂ ಈ ಫಿಶ್ ಊಟ ಅಂದ್ರೇ ಮೊದಲೇ ಆಗೋಲ್ಲ. ಸರಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಚಿಕನ್ನು ಮತ್ತು ರೋಟಿ ಆರ್ಡ್ರ್ ಮಾಡಿದೆ. ಚಿಕನೂ ಅಷ್ಟಕ್ಕಷ್ಟೇ, 1 ಟೈಮ್ ತಿನ್ಬೋದು ಮಗ, ಅಷ್ಟೇ, ಮತ್ತೆ ತಿನ್ನೋದಕ್ಕಾಗೋದಿಲ್ಲ. ಓಕೆ ಗೈಸ್, ಊಟ ಕೂಡ ಆಯಿತು. ಊಟ ಮುಗಿಸ್ಕೊಂಡು ಈಗ ರೂಮ್ಗೆ ಬಂದ್ವಿ. ಸೊ ಇವತ್ತು ಇಲ್ಲೇ ಸ್ಟೇ ಆಗಿದ್ದೀವಿ. ಪಾಪು ಕೂಡ ಇಲ್ಲಿದ್ದಾಳೆ ನೋಡಿ, ಇಲ್ಲಿ ಆಟ ಆಡ್ತಾ ಇದ್ದಾರೆ. ತೇಜು ಹೊರಗಡೆ ಕಾರಲ್ಲಿದ್ದಾರೆ. ಅವ್ರದ್ದು ಇವತ್ತು ಮ್ಯಾಚ್ ಇದೆ ಅಂತ ಹೇಳ್ಬಿಟ್ಟು ಮ್ಯಾಚ್ ನೋಡ್ತಾ ಕೂತ್ಕೊಂಡವ್ರೆ ಮೊಬೈಲಲ್ಲಿ. ಸೊ ಹಾಗಾಗಿ ನಾವು ಮಲ್ಕೊಂಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪಪ್ಪ ಪಪ್ಪ